ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ಅಳ್ವಾರ್. ರಾಜ್ಯದಲ್ಲಿ ಇತ್ತೀಚೆಗೆ ವಿದ್ಯುತ್ ಖಾಸಗೀಕರಣ ಅನ್ನುವಂತಹ ಒಂದು ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಇದೇ ಒಂದು ವಿಚಾರಕ್ಕೆ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಹಾಗೆಯೇ ರಾಜ್ಯದ ಹಿತಕ್ಕಾಗಿ ಹೋರಾಟ ಮಾಡುವಂತಹ ವಿವಿಧ ಸಂಘಟನೆಗಳು ಬೀದಿ ಇಳಿದು ಹೋರಾಟವನ್ನ ಮಾಡಿ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಆ ಒಂದು ಹೋರಾಟಗಾರರಿಗೆ ಸದ್ಯಕ್ಕೆ ಇದು ಖುಷಿ ತಂದಿರುವಂತಹ ವಿಚಾರ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನ್ಯೂಸ್ 18 ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ತಿಳಿದುಕೊಳ್ಳಿ. ಇತ್ತೀಚೆಗೆ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಆಗಿಬಿಡುತ್ತೆ, ವಿದ್ಯುತ್ ಸರಬರಾಜು ಕಂಪನಿಗಳೆಲ್ಲವೂ ಕೂಡ ಖಾಸಗೀಕರಣ ಆಗಿಬಿಡುತ್ತೆ ಅನ್ನುವಂತಹ ಒಂದು ವಿಚಾರ ಸಾಕಷ್ಟು ಗಂಭೀರವಾಗಿ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಸಾಕಷ್ಟು ಹೋರಾಟವನ್ನ ಮಾಡಿದ್ವು, ಬೀದಿಗೆ ಇಳಿದು ಪ್ರತಿಭಟನೆಯನ್ನು ಕೂಡ ಮಾಡಿದ್ವು. ಆ ಮೂಲಕ ಸರ್ಕಾರಕ್ಕೆ ಇಂಥ ಒಂದು ವಿಚಾರವನ್ನ ನೀವು ಇಂಥ ಒಂದು ನಿರ್ಧಾರವನ್ನ ನೀವು ತೆಗೆದುಕೊಳ್ಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ತೀವ್ರವಾದಂತಹ ಒಂದು ಆಕ್ರೋಶ ಮತ್ತು ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ದು. ಇದರ ಬೆನ್ನಲ್ಲೇ ಇದೀಗ ಸದ್ಯ ಆ ಒಂದು ಖಾಸಗೀಕರಣ ಅನ್ನುವಂತಹ ಒಂದು ವಿಚಾರದಿಂದ ಸರ್ಕಾರ ಮತ್ತು ಖಾಸಗೀಕರಣಕ್ಕಾಗಿ ಏನು ಅಪ್ಲೈ ಮಾಡಿದಂತಹ ಒಂದು ಕಂಪನಿ ಹಿಂದೆ ಸರಿದಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯದ ಜನರು ಮತ್ತು ರೈತರು, ಅಧಿಕಾರಿಗಳು, ನೌಕರರು ನಿಟ್ಟುಸಿರು ಬಿಡುವಂತಾಗಿದೆ. ಅದೇನು ಅಂತಂದ್ರೆ, ರಾಜ್ಯದಲ್ಲಿರುವಂತಹ 19 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ವಿದ್ಯುತ್ ವಿತರಣೆಗಾಗಿ ಅನುಮತಿಯನ್ನ ಕೋರಿ ಟಾಟಾ ಕಂಪನಿ ಸರ್ಕಾರದ ಒಂದು ಆಯೋಗಕ್ಕೆ ಅರ್ಜಿಯನ್ನ ಸಲ್ಲಿಸಿತ್ತು. ಅದು KERC ಅನ್ನುವಂತಹ ಆಯೋಗ, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅನ್ನುವಂತಹ ಒಂದು ಆಯೋಗ. ಈ ಒಂದು ಆಯೋಗಕ್ಕೆ ರಾಜ್ಯದ 19 ಜಿಲ್ಲೆಗಳಲ್ಲಿ ನಾವು ವಿದ್ಯುತ್ ವಿತರಣೆಯನ್ನ ಮಾಡ್ತೇವೆ, ನಮಗೆ ನೀವು ಅನುಮತಿಯನ್ನ ಕೊಡಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರು ಯಾವುದೇ ರೀತಿಯಾದಂತಹ ಆಕ್ಷೇಪಗಳಿದ್ರೆ ಅದನ್ನ ಜೂನ್ 23ನೇ ತಾರೀಕಿನ ಒಳಗಾಗಿ ನೀವು ಆಕ್ಷೇಪಣೆಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ಒಂದು ಪ್ರಕಟಣೆಯನ್ನ KERC ನೀಡಿತ್ತು. ಈ ಒಂದು ಪ್ರಕಟಣೆ ಬಂದ ಬಳಿಕ ಈ ಒಂದು ವಿಚಾರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು, ಪ್ರಚಾರ ಕೂಡ ಆಯಿತು. ರೈತರು ಇದ್ರ ಬಗ್ಗೆ ಎಚ್ಚೆತ್ಕೊಂಡ್ರು, ವಿವಿಧ ಸಂಘಟನೆಗಳು ಎಚ್ಚೆತ್ಕೊಂಡ್ರು. ಅದೇ ರೀತಿಯಾಗಿ ಹೆಸ್ಕಾಂ, ಬೆಸ್ಕಾಂ, ಜೆಸ್ಕಾಂ ಅಂತಹ ಏನು ವಿವಿಧ ವಿದ್ಯುತ್ ಪ್ರಸರಣ ಕಂಪನಿಗಳಿದ್ದಾವೆ, ಈ ಎಲ್ಲ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ನೌಕರರು ಎಚ್ಚೆತ್ಕೊಂಡ್ರು, ಹೋರಾಟಕ್ಕೆ ಚಾಲನೆಯನ್ನು ನೀಡಿದ್ರು, ಸರ್ಕಾರಕ್ಕೆ ತೀವ್ರವಾದಂತಹ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಏನು ಖಾಸಗಿ ಕಂಪನಿ ಈ ಒಂದು ವಿದ್ಯುತ್ ವಿತರಣಕ್ಕೆ ಸಂಬಂಧಪಟ್ಟಂತೆ ಏನು ಅರ್ಜಿಯನ್ನು ಸಲ್ಲಿಸಿದೆ, ಇದನ್ನ ಸರ್ಕಾರ ಅಥವಾ ಇನ್ನು KERC ಯಾವುದೇ ಕಾರಣಕ್ಕೂ ಇದನ್ನ ಒಪ್ಕೋಬಾರದು, ಅವರಿಗೆ ಅನುಮತಿಯನ್ನು ಕೊಡಬಾರದು, ಇದನ್ನ ತಿರಸ್ಕರಿಸಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಒಂದು ವೇಳೆ ಏನು ಈ ಒಂದು ಟಾಟಾ ಕಂಪನಿ ಕೇಳಿರುವಂತಹ ಒಂದು ಅನುಮತಿಯನ್ನ ನೀಡಿದಂತ ಸಂದರ್ಭದಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ ಈ ಕಂಪನಿಯವರು ಕೇಳಿರುವಂತದ್ದು ರಾಜ್ಯದಲ್ಲಿ ಎಲ್ಲಿ ಹೆಚ್ಚಾಗಿ ಕೈಗಾರಿಕೆ ಘಟಕಗಳಿದ್ದಾವೆ ಅಂತಹ ಒಂದು ಭಾಗದಲ್ಲಿನೇ ನಮಗೆ ವಿದ್ಯುತ್ ವಿತರಣೆ ಮಾಡೋದಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಅನುಮತಿಯನ್ನ ಕೇಳಿದ್ರು. ಅಲ್ಲಿ ಏನು ಬೇರೆ ಬೇರೆ ಖಾಸಗಿ ಕಂಪನಿಗಳು ತಯಾರು ಮಾಡುವಂತಹ ವಿದ್ಯುತ್ತನ್ನ ನೇರವಾಗಿ ಕೈಗಾರಿಕೆ ಘಟಕಗಳಿಗೆ ವಿತರಣೆ ಮಾಡೋದಕ್ಕೆ ಈ ಒಂದು ಅನುಮತಿಯನ್ನ KERCಗೆ ಒಂದು ಕಂಪನಿ ಕೇಳಿತ್ತು. ಆ ಮೂಲಕ ಏನು ಖಾಸಗೀಕರಣಕ್ಕೆ ಒಂದು ರೀತಿಯಾಗಿ ಚಾಲನೆಯನ್ನ ನೀಡುವಂತಹ ಒಂದು ಕೆಲಸ ಇದಾಗಿತ್ತು. ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಅದು ಯಾಕೆ ಅಂತಂದ್ರೆ, ಒಂದು ವೇಳೆ ಆ ಒಂದು ಕಂಪನಿಗೆ ಏನಾದರೂ KERC ಅವರು ಅನುಮತಿಯನ್ನ ನೀಡಿದ್ರೆ ಅಲ್ಲಿ ವಿದ್ಯುತ್ ಖಾಸಗೀಕರಣ ಆರಂಭಕ್ಕೆ ಈಗಾಗಲೇ ಚಾಲನೆ ಸಿಕ್ಕಂತಾಗ್ತಾ ಇತ್ತು. ಮೊದಲಿಗೆ ಅವರು ಕೈಗಾರಿಕಾ ಘಟಕಗಳಿಗೆ ವಿದ್ಯುತ್ತನ್ನು ನೀಡ್ತೀವಿ ಅಂತಾರೆ, ಅದಾದ ಬಳಿಕ ಮನೆಗಳಿಗೆ ನೀಡ್ತೀವಿ ಅಂತಾರೆ, ಆಮೇಲೆ ರೈತರ ಪಂಪ್ಸೆಟ್ಗಳು ಕೂಡ ನಾವೇ ನೀಡ್ತೀವಿ ಅಂತ ಬರೋದ್ರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ. ಇದೇ ಒಂದು ವಿಚಾರಕ್ಕೆ ರಾಜ್ಯದ ಜನರು ಮತ್ತು ಕನ್ನಡಪರ ಸಂಘಟನೆಗಳು ಮತ್ತು ಅಧಿಕಾರಿಗಳು, ನೌಕರರು ಎಚ್ಚೆತ್ಕೊಂಡು ಇದು ಮುಂದಿನ ದಿನಗಳಲ್ಲಿ ಈ ಒಂದು ನಿರ್ಧಾರ ನಮಗೆ ಮಾರಕ ಆಗಬಹುದು ಮತ್ತು ರಾಜ್ಯದ ಜನರಿಗೂ ಕೂಡ ಇದು ಒಂದು ರೀತಿಯಾಗಿ ತೊಂದರೆಯನ್ನ ತಂದುಕೊಡಬಹುದು ಮತ್ತು ಈ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ, ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವಂತಹ ನೌಕರರು, ಅಧಿಕಾರಿಗಳೇನಿದ್ದಾರೆ ಇವರಿಗೆ ಉದ್ಯೋಗದ ಭದ್ರತೆಯು ಕೂಡ ಹೊರಟು ಹೋಗುವಂಥದ್ದು, ಅಭದ್ರತೆ ಕಾಡುವಂಥದ್ದು ಆಗತ್ತೆ ಅನ್ನುವಂತಹ ಒಂದು ವಿಚಾರಕ್ಕೆ ಇದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು. ಯಾಕೆ ಅಂತಂದ್ರೆ, ಈಗೇನು ಪ್ರಮುಖವಾಗಿ ಈ ರೀತಿಯಾಗಿ ಖಾಸಗೀಕರಣ ಆದಂತಹ ಸಂದರ್ಭದಲ್ಲಿ ಖಾಸಗೀಕರಣದಲ್ಲಿ ಬರುವಂತಹ ನಿಯಮಗಳೇ ಬೇರೆ ಆಗುತ್ತೆ, ಅಲ್ಲಿ ದರಗಳು ಬೇರೆ ಆಗುತ್ತೆ, ಅದರ ವ್ಯವಸ್ಥೆಗಳು ಬೇರೆ ಆಗುತ್ತೆ. ಹಾಗಾಗಿ ಸಹಜವಾಗಿ ಇಲ್ಲಿ ಸರ್ಕಾರಿ ನೌಕರರ ಕೆಲಸ ಕಡಿಮೆ ಆಗುತ್ತೆ ಮತ್ತು ಉದ್ಯೋಗಿಗಳೇನಾದ್ರೆ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಉದ್ಯೋಗ ಇಲ್ಲದಂತಾಗುತ್ತೆ ಮತ್ತು ಒಂದು ಮುಂಬಡ್ತಿ ಆಗಿರ್ಬೋದು, ನೇಮಕಾತಿಗಳಾಗಿರ್ಬೋದು, ಎಲ್ಲಾ ವಿಚಾರಗಳಲ್ಲಿಯೂ ಕೂಡ ಇದು ತೊಂದರೆಯನ್ನ ತಂದೊಡ್ತಾ ಇತ್ತು. ಮತ್ತೊಂದ್ ಕಡೆ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗ್ತಾ ಇದಾವೆ, ಈಗ ಗೃಹ ಜ್ಯೋತಿ ಆಗಿರ್ಬೋದು, ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡ್ತಾ ಇದ್ದಾರೆ, ಇದು ಆಗಿರ್ಬೋದು, ಮತ್ತು ಒಂದಿಷ್ಟು
ಬೇರೆ ಬೇರೆ ಯೋಜನೆಗಳ ಮೂಲಕ ಕೈಗಾರಿಕೆ ಘಟಕಗಳಿಗೂ ಕೂಡ ಸಬ್ಸಿಡಿ ವಿದ್ಯುತ್ತನ್ನ ಸರ್ಕಾರ ನೀಡ್ತಾ ಇದೆ. ಇಂತಹ ಒಂದು ಎಲ್ಲ ಯೋಜನೆಗಳೇನಿತ್ತು ಅವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಮುಂದೆ ಕೊಡಲಿ ಪಟ್ಟು ಬೀಳುವಂತಹ ಸಾಧ್ಯತೆಗಳಿತ್ತು. ಯಾಕಂತಂದ್ರೆ ಒಂದ್ ವೇಳೆ ಖಾಸಗೀಕರಣ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ನಿರ್ಬಂಧನೆಗಳನ್ನ ಹೇರೋಕ್ಕಾಗೋದಿಲ್ಲ. ಅದು ಕ್ರಮೇಣವಾಗಿ ಮುಂದೊಂದು ದಿನ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಯನ್ನ ರಾಜ್ಯದ ಜನರು, ರೈತರು ಮತ್ತು ನೌಕರರು ಎದುರಿಸ್ತಾರೆ ಅನ್ನುವಂತಹ ಒಂದು ವಿಚಾರ ಗೊತ್ತಾದ ಬಳಿಕನೇ ತೀವ್ರವಾದಂತಹ ಒಂದು ವಿರೋಧ ವ್ಯಕ್ತ ಆಯಿತು. ಆ ಒಂದು 23ನೇ ತಾರೀಕಿನ ಒಳಗಾಗಿ ಸುಮಾರು 22 ಲಕ್ಷ ಜನರು ತಮ್ಮ ಆಕ್ಷೇಪಣೆಯನ್ನ KRCಗೆ ಸಲ್ಲಿಸಿದ್ದಾರೆ. ಒಂದು ವಿಚಾರವನ್ನ ತೀವ್ರವಾಗಿ ಖಂಡಿಸೋದಕ್ಕೆ ಅಂತೇಳಿ ಶುರುವಾದಂತಹ ಸಂದರ್ಭದಲ್ಲಿ ಅದನ್ನ ಒಕ್ಕೂರಿನಿಂದ ಎಲ್ಲರೂ ಅದರ ಬಗ್ಗೆ ಜಾಗೃತಗೊಂಡು ಅದನ್ನ ಅಲ್ಲಿರ್ತಕ್ಕಂತಹ ಸಮಸ್ಯೆಗಳು ಏನಾಗ್ತವೆ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ದುಷ್ಪರಿಣಾಮಗಳನ್ನ ಬೀರ್ತವೆ ಅನ್ನೋದ್ರ ಬಗ್ಗೆ ಮನವರಿಕೆಯನ್ನ ಮಾಡಿಕೊಂಡು ಹೋರಾಟಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೋರಾಟಗಳು ಸಕ್ಸಸ್ ಆಗ್ತವೆ ಅನ್ನೋದಕ್ಕೆ ಇದೊಂದು ವಿಚಾರ ಈಗ ಜ್ವಲಂತ ಉದಾಹರಣೆ. ಟಾಟಾ ಪವರ್ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರಾಜ್ಯಾದ್ಯಂತ ಕನ್ನಡ ಪರ ಹೋರಾಟಗಾರರು, ನೌಕರ ಸಂಘಟನೆಗಳು, ರೈತ ಸಂಘಟನೆಗಳು, ಅದೇ ರೀತಿ ಗಿರೀಶ್ ಫೌಂಡೇಶನ್ ವತಿಯಿಂದ ಹೋರಾಟಗಳನ್ನ, ಜನಜಾಗೃತಿ ಸಭೆಗಳನ್ನ ಮಂಡಿಸಿ ಸರ್ಕಾರಕ್ಕೆ ಖಾಸಗೀಕರಣ ವಿರೋಧಿಸಿ ಸಹಿ ಸಂಗ್ರಹ ಕಾರ್ಯಕ್ರಮ ಮಾಡಿ ಸರ್ಕಾರ ಯಾವುದೇ ರೀತಿ ವಿದ್ಯುತ್ ಖಾಸಗೀಕರಣ ಅವಕಾಶ ಮಾಡಬಾರದಂತೂ ಒತ್ತಾಯಿಸಲಾಗಿತ್ತು. ಸರ್ಕಾರ ರೈತ ಹೋರಾಟಗಾರರಿಗೆ ಹಾಗೂ ಕನ್ನಡ ಪರ ಹೋರಾಟಗಾರರಿಗೆ ಹಾಗೂ ವಿವಿಧ ಸಂಸ್ಥೆಗಳ ಹೋರಾಟದ ಪರಿಣಾಮ ಇವತ್ತು ಟಾಟಾ ಪವರ್ ಸ್ವಯಂಕೃತವಾಗಿ ತನ್ನ ಅರ್ಜಿಯನ್ನು ಹಿಂದೆ ತೆಗೆದುಕೊಂಡಿದೆ. ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ರೈತರ ವಿರುದ್ಧವಾಗಿ ಯಾವುದೇ ರೀತಿ ಈ ರೀತಿ ಖಾಸಗೀಕರಣಗಳನ್ನ ಅವಕಾಶ ನೀಡಬಾರದು. ಮೂಲಭೂತ ಸೌಕರ್ಯ ಇರುವ ಈ ಎಲ್ಲ ಸಂಸ್ಥೆಗಳನ್ನು ಸರ್ಕಾರ ಅಧೀನದಲ್ಲಿ ಇಟ್ಟು ಜನರಿಗೆ ಅನುಕೂಲವಾಗುವ ರೀತಿ ಕಾಯ್ದೆ ಕಾನೂನುಗಳನ್ನು ರಚಿಸಿ ಜನರಿಗೋಸ್ಕರ ಕೆಲಸ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಮತ್ತು ಟಾಟಾ ಪವರ್ ಈ ನಿರ್ಧಾರಕ್ಕೆ ಮತ್ತು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ. 22 ಲಕ್ಷ ಜನರು ಇದೀಗ ಈ ಒಂದು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಕ್ಕೆ ಆ ಒಂದು ಅನುಮತಿಯನ್ನ ಕೇಳಿದಂತ ಕಂಪನಿಯ ಇದೀಗ ತಮ್ಮ ಅರ್ಜಿಯನ್ನ ಹಿಂಪಡೆದುಕೊಂಡಿದೆ. ಆ ಒಂದು ಖಾಸಗೀಕರಣಕ್ಕೆ 19 ಜಿಲ್ಲೆಗಳಲ್ಲಿ ನಾವು ವಿದ್ಯುತ್ ವಿತರಣೆಯನ್ನ ಮಾಡ್ತೀವಿ, ನಮಗೆ ಅನುಮತಿ ಕೊಡು ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ರು. ಆ ಒಂದು ಅರ್ಜಿಯನ್ನೇ ಹಿಂಪಡೆಯುವ ಮೂಲಕ ಸದ್ಯ ಇದೀಗ ಆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಈ ಒಂದು ವಿಚಾರ ಸದ್ಯಕ್ಕೆ ಇದೀಗ ರೈತರಿಗೆ, ರಾಜ್ಯದ ಜನರಿಗೆ ಮತ್ತು ನೌಕರರಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಈ ಖಾಸಗೀಕರಣ ಅನ್ನುವಂತಹ ಒಂದು ಭೂತ ನಮ್ಮನ್ನ ಆವರಿಸ್ಕೊಂಡು ಬಿಡುತ್ತೆ ಅನ್ನುವಂತಹ ಒಂದು ಆತಂಕ ಇತ್ತು. ಅದರಿಂದ ಸದ್ಯ ಈಗ ನಿರಾಳರಾದಂತಾಗಿದೆ. ಅಂತಹ ಒಂದು ಭಯದ ವಾತಾವರಣದಿಂದ ದೂರ ಆದಂತ ಆಗ್ತಾ ಇದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.